ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ನೆನ್ನೆ ಸೀಮಂತ ಫಂಕ್ಷನ್ ಎಲ್ಲ ಮುಗಿಸಿ ಅಮ್ಮನ ಮನೆಗೆ ಬಂದ್ವಿ. ನೆನ್ನೆನೇ ಮೈಸೂರಿಗೆ ಹೊರಡೋಣ ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ತುಂಬ ಸುಸ್ತಾಗಿದ್ದರಿಂದ ನೆನ್ನೆ ಹೊರಡೋಕ್ಕಾಗಲಿಲ್ಲ. ಸೊ ನಾವು ಬೆಳಗ್ಗೆ ಕಂಪಲ್ಸರಿ ಹಾಸ್ಪಿಟಲಿಗೆ ತೋರಿಸ್ಲೇಬೇಕಿದ್ದರಿಂದ ಬೆಳಗಿನ ಜಾವ 5:30 6 ಗಂಟೆಗೇ ಎದ್ದು ರೆಡಿಯಾಗಿ ಮೈಸೂರಿಗೆ ಹೊರಟ್ವಿ. ನಾನು ಅಲ್ಲಿಂದ ಬಂದು ಹಾಸ್ಪಿಟಲಿಗೆ ಹೋಗಿ ಎಲ್ಲ ಸುಸ್ತಾಗಿದ್ದರಿಂದ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ತುಂಬ ಲೇಟ್ ಆಯಿತು ಈ ವಿಡಿಯೋ ಬರೋದು. ನಮಗೆ ಲಾಸ್ಟ್ ಮಂತ್ ಚೆಕಪ್ಪಿಗೆ ಹೋದಾಗ್ಲೇ ಹೇಳಿದರು 9th ಮಂತ್ ಸ್ಕ್ಯಾನ್ ಮಾಡಿಸ್ಕೊಂಡೆ ಬನ್ನಿ ಹಾಸ್ಪಿಟಲಿಗೆ ಅಂತ. ನಾವು ಊರಿಂದ ಬಂದ ತಕ್ಷಣ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಸೆಂಟರ್ಗೆ ಕಾಲ್ ಮಾಡಿದ್ವಿ. ಅವರು 10 o'clock ಓಪನ್ ಆಗುತ್ತೆ ಬನ್ನಿ ಅಂತ ಹೇಳಿದರು. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಚೆಕಪ್ಗೆ ಅಂತ ಹಾಸ್ಪಿಟಲಿಗೆ ಹೋಗೋಕ್ಕೆ ಡಾಕ್ಟರಿಗೆ ಕಾಲ್ ಮಾಡಿದ್ರೆ ಅವ್ರು ಅವಾಗ ಸಿಗಲ್ಲ, ಸಂಜೆ ಸಿಗ್ತೀವಿ ಅಂತ ಹೇಳಿದರು. ನಾವು ಮತ್ತೆ ಮನೆಗೆ ಹೋಗಿ ಈವ್ನಿಂಗು ಹಾಸ್ಪಿಟಲಿಗೆ ಬಂದ್ವಿ. ಬಂದ ತಕ್ಷಣ ಡಾಕ್ಟ್ರ ಸಿಕ್ಕಿದ್ರು ನಮಗೆ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ನಾನಿಲ್ಲೇ ಮೈಸೂರಲ್ಲಿ ಸುಯೋಗ ಹಾಸ್ಪಿಟಲಿಗೆ ತೋರಿಸ್ತಾ ಇರೋದು. ಹಾಸ್ಪಿಟಲ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇದೇ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ನಾವು ಈ ಹಾಸ್ಪಿಟಲೆಲ್ಲ ತೋರಿಸಿದ್ದು ಕಾಮಾಕ್ಷಿ ಹಾಸ್ಪಿಟಲ್ಲು. ಬಟ್ ಅಲ್ಲಿ ಏನಂದರೆ ಚೆನ್ನಾಗಿ ನೋಡ್ತಾರೆ ಡಾಕ್ಟರು, ಬಟ್ ತುಂಬ ಅಂದರೆ ತುಂಬ ರಶ್ ಆಗಿರುತ್ತೆ. ಅವಾಗಾದರೆ ನಾನು ನನ್ನ ಹಸ್ಬೆಂಡು ಇಬ್ಬರೇ ಇದ್ವಿ, ಎಷ್ಟೊತ್ತಾದರೂ ವೆಯ್ಟ್ ಮಾಡ್ಬೋದಿತ್ತು. ಬಟ್ ಇವಾಗ ನನ್ನ ಮಗಳು ಇರ್ತಾಳೆ ಜೊತೆಗೆ, ಅವಳನ್ನ ಇಟ್ಕೊಂಡು ಅಷ್ಟೊತ್ತೆಲ್ಲ ವೆಯ್ಟ್ ಮಾಡಿ ಡಾಕ್ಟರ್ಗೆ ತೋರಿಸೋ ಅಷ್ಟು ಪೇಷನ್ಸ್ ಇರಲ್ಲ. ಅದಕ್ಕೆ ಈ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡಿದ್ದೀವಿ ಈ ಸಲ. ಆಲ್ರೆಡಿ ನಾವು ಇದು ಮೈಸೂರಿಂದ ಹಾಸನಿಗೆ ಹೋಗಿ 1 week ಮೇಲಾಗಿದ್ದರಿಂದ ಮನೇಲಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎಲ್ಲ ಖಾಲಿಯಾಗಿತ್ತು. ಹಾಗೆ ಬರ್ತಾ ಹಾಸ್ಪಿಟಲ್ ಚೆಕಪ್ ಎಲ್ಲ ಮುಗಿಸ್ಕೊಂಡು ಫ್ರೂಟ್ಸು ವೆಜಿಟೇಬಲ್ಸು ತಗೊಂಡೋಗೋಣ ಅಂತ ಬಂದ್ವಿ. ಇವಾಗಂತೂ ಸೂಪರ್ ಮಾರ್ಕೆಟ್ಗಳಿಗೆ ಹೋದರೆ ಅದು ಎಷ್ಟು ವೆರೈಟೀಸ್ ವೆಜಿಟೇಬಲ್ಸು ಫ್ರೂಟ್ಸು ಇರುತ್ತೆ. ನಾವು ಅದ್ರ ಹೆಸ್ರೂ ಕೇಳಿರಲ್ಲ, ಫ್ರೂಟ್ಸ್ಗಳನ್ನೂ ನೋಡಿರಲ್ಲ ಕೆಲವೊಂದನ್ನು. ಆ ಥರ ಫ್ರೂಟ್ಸ್ಗಳೆಲ್ಲ ಬಂದಿದೆ. ಯಾವುದೋ ಸೀಸನಲ್ಲಿ ಎಲ್ಲ ಫ್ರೂಟ್ಗಳು ಸಿಗೋ ಥರ ಆಗಿದೆ ಇವಾಗ ಸಮ್ಮರ್ ಇರೋದ್ರಿಂದ ಫ್ರೂಟ್ಸ್ಗಳು ಜಾಸ್ತಿ ಬೇಕಾಗುತ್ತೆ. ಅದರಲ್ಲೂ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ಗಳನ್ನೇ ಜಾಸ್ತಿ ಚೂಸ್ ಮಾಡ್ತೀವಿ. ಜೊತೆಗೆ ಇವತ್ತು ನಿಮ್ಮೆಲ್ರಿಗೂ ಸೂಪರ್ ಟೇಸ್ಟಿ ಡಿಲಿಷಿಯಸ್ ಆಗಿರೋದು ಒಂದು ಮಸ್ಕ್ ಮೆಲನ್ ಜ್ಯೂಸ್ ಮಾಡೋದನ್ನ ರೆಸಿಪಿ ಶೇರ್ ಮಾಡ್ತೀನಿ. ಈ ಸಮ್ಮರ್ಗಂತೂ ಈ ಜ್ಯೂಸು ಮಾಡಿಸ್ದಾಗಿರುತ್ತೆ. ಬಾಡಿ ಎಲ್ಲ ತುಂಬ ಕೂಲ್ ಆಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಈ ಸಮ್ಮರಲ್ಲಿ ಎಷ್ಟು ಲಿಕ್ವಿಡ್ ಐಟಮ್ಸ್ನ ಇಂಟೇಕ್ ಮಾಡಿದ್ರೂ ಸಾಕಾಗಲ್ಲ, ಇನ್ನು ನೀರು ಬೇಕು ಅಂತಲೇ ಇರುತ್ತೆ. ಬಾಡಿ ಫುಲ್ ಡಿಹೈಡ್ರೇಷನ್ ಆಗಿ ಹೋಗುತ್ತೆ. ಅಂಥ ಟೈಮಲ್ಲಿ ಮಸ್ಕ್ ಮೆಲನ್ ಜ್ಯೂಸು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಳೋಕ್ಕೆ. ಹಾಗೆ ಸಿಂಪಲ್ ಆಗಿರೋ ರೆಸಿಪಿನ ತೋರಿಸ್ತೀನಿ. ಮೊದಲು ಮಸ್ಕ್ ಮೆಲನ್ನ ತಗೊಂಡು ಕಟ್ ಮಾಡಿ ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಸ್ಕ್ ಮೆಲನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಒಂದು ಜಾರಲ್ಲಿ ಹಾಕ್ಕೋಬೇಕು. ಈ ಜ್ಯೂಸ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ನನಗಂತೂ ತುಂಬ ಇಷ್ಟ. ಈ ಸಮ್ಮರ್ಗೆ ಅದರಲ್ಲೂ ಪ್ರೆಗ್ನೆನ್ಸಿ ಇರೋದ್ರಿಂದ ಫುಲ್ಲು ಬಾಯಾರಿಕೆ ಆಗ್ತಾ ಇರುತ್ತೆ ಯಾವಾಗಲೂ. ಹಾಗಾಗಿ ನಾನು ಈ ಕಾಮನ್ನಾಗಿ ಇವಾಗಂತೂ ರೆಗ್ಯುಲರಾಗಿ ಈ ಜ್ಯೂಸ್ನ ಮನೇಲಿ ಮಾಡ್ತಾನೇ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನಂಗೆ ತುಂಬ ಇಷ್ಟ ಆಗುತ್ತೆ ಈ ಜ್ಯೂಸು. ಹಾಗೆ ಮಾರ್ಕೆಟಲ್ಲಿ ಸಿಗೋ ಫ್ರೋಝನ್ ಜ್ಯೂಸ್ಗಳನ್ನ ಕುಡಿಯೋದಕ್ಕಿಂತ ಈ ಮನೇಲೇ ಫ್ರೂಟ್ಸ್ಗಳನ್ನ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಹೆಲ್ತಿಗೆ. ಅದರಲ್ಲೂ ಇಂಥ ಟೈಮಲ್ಲಿ ಮಕ್ಳುಗಳಿಗೆಲ್ಲ ಹೊರಗಡೆಯಿಂದ ತಂದು ಕೊಡೋದನ್ನ ಮನೇಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ಇಂಥ ಜ್ಯೂಸ್ಗಳಿಗೆ ಅಡಿಕ್ಟ್ ಆಗ್ತವೆ, ಹೊರಗಡೆಗೆಲ್ಲ ಅಷ್ಟು ಇಷ್ಟಪಡಲ್ಲ. ಮನೇಲೇ ಮಾಡ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಜ್ಯೂಸನ್ನ ಕೆಲವೊಬ್ಬರು ಕೆಲವೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ, ಬಟ್ ಎಲ್ಲರೂ ಒಂದೇ ಥರ ಮಾಡಲ್ಲ. ನಮ್ಮನೇಲೂ ಇದನ್ನು ಒಂದೇ ಥರ ಏನು ಮಾಡಲ್ಲ, 1-2-3 ಥರ ಟ್ರೈ ಮಾಡ್ತೀನಿ. ಬಟ್ ಇದು ತುಂಬ ಇಷ್ಟಪಟ್ಟು ಎಲ್ಲರೂ ಕುಡಿಯೋ ಅಂಥದ್ದು. ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನು ಸ್ವಲ್ಪ ಫ್ರೂಟ್ನ ಎಕ್ಸ್ಟ್ರಾ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಜ್ಯೂಸ್ ಎಲ್ಲ ಆದಮೇಲೆ ಇದನ್ನು ಹಾಕ್ಕೊಂಡ್ರೆ ಜ್ಯೂಸ್ ಒಳಗಡೆ ಮಧ್ಯ ಸಿಗುತ್ತಲ್ವ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಸಪ್ರೇಟ್ ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿರೋ ಮಿಕ್ಸರ್ ಜಾರಿಗೆ ಒಂದು 4-5 ಸ್ಪೂನ್ ಸಕ್ಕರೆ ಹಾಕಿ. ಕೆಲವೊಬ್ಬರು ಸಕ್ಕರೆ ಜಾಸ್ತಿ ಯೂಸ್ ಮಾಡ್ತಾರೆ, ಅಂಥವ್ರು ಇನ್ನೂ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಸಕ್ಕರೆ ಯೂಸ್ ಮಾಡ್ಕೋಬೋದು. ಇಲ್ಲ ಕಡಿಮೆ ಶುಗರ್ ಬೇಕು ಅಂದರೆ ಅವ್ರವ್ರಿಗೆ ಯಾವ ಥರ ಶುಗರ್ನ ಇಂಟೇಕ್ ಮಾಡ್ತಾರೆ ಅದ್ರ ಮೇಲೆ ಶುಗರ್ನ ಹಾಕ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಶುಗರ್ನ ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಕಾಯಿಸಿ ಆರಿಸಿರೋ ಹಾಲು ಮತ್ತು ಒಂದು 5-6 ಐಸ್ ಕ್ಯೂಬ್ಸ್ನ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಗ್ರೈಂಡ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಹೇಳ್ದಂಗೆ ಕೆಲವೊಬ್ಬರು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾರೆ, ಬಟ್ ನಮಗೆ ಮಧ್ಯ ಫ್ರೂಟ್ಸ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ನಾನು ಸ್ವಲ್ಪ ಫ್ರೂಟ್ಸ್ ಇರೋ ಥರನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನನಗಂತೂ ಈ ಪ್ರೆಗ್ನೆನ್ಸಿಯಲ್ಲಿ ವಾಟರ್ ಮೆಲನ್ ತಿಂದ್ರೇನೋ ಒಂದು ಏನೋ ಕೆಮಿಕಲ್ ಹಾಕ್ತಾರೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಗಂಟ್ಲು ನೋವು ಬರ್ತಾಯಿದೆ. ಅದಕ್ಕೋಸ್ಕರ ವಾಟರ್ ಮೆಲನ್ನ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಟ್ ಈ ಫ್ರೂಟ್ನ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೂ ಚೆನ್ನಾಗಿರುತ್ತೆ, ಬಾಡಿನೂ ಕೂಲ್ ಅಂತ ಅನಿಸುತ್ತೆ, ಮತ್ತು ಡಿಹೈಡ್ರೇಷನ್ ಥರ ಅನಿಸಲ್ಲ. ನಾರ್ಮಲ್ ಜ್ಯೂಸ್ ಕುಡಿಯೋಕ್ಕಿಂತ ಇದಕ್ಕೆ ಸ್ವಲ್ಪ ಹೆಲ್ದಿ ವರ್ಷನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿರೋ ಸಬ್ಜಾ ಸೀಡ್ಸ್ನ 1 ಸ್ಪೂನ್ ಹಾಕಿ ಆಮೇಲೆ ಜ್ಯೂಸ್ನ ಹಾಕಿ
ಅದಕ್ಕೆ ಕಟ್ ಮಾಡಿಟ್ಟಿರೋ ಅಂಥ ಒಂದು 2 ಸ್ಪೂನು ಮೆಲನ್ನ ಹಾಕಿ ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ಮಸ್ಕ್ ಮೆಲನ್ ಜ್ಯೂಸು ರೆಡಿ ಆಗುತ್ತೆ. ಈ ಜ್ಯೂಸು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಿಟ್ರಲಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಹೆಲ್ದಿಯಾಗಿಯೂ ಇರುತ್ತೆ. ಯಾವುದೇ ರೆಸಿಪಿನೂ ಅಷ್ಟೇ ನಾವು ಮಾಡೋದ್ರನ್ನ ಅದಕ್ಕೆ ಸ್ವಲ್ಪ ಹೆಲ್ದಿ ವರ್ಷನ್ ಟಚ್ ಕೊಟ್ಟು ಮಾಡಿಕೊಂಡು ಕುಡಿದ್ರೆ ನಮಗೂ ಒಳ್ಳೆಯದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ನಾವು ಮಾಡೋ ಅಡುಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸಿದ್ರೆ ತಿನ್ನೋರು 2 ಸ್ಪೂನ್ ಜಾಸ್ತಿನೇ ತಿಂತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಖಿತಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.